ಆಯ್ತು ಸರ್, ನಮಸ್ಕಾರ. ಎಲ್ಲರೂ ಹೆಂಗಿದ್ರಪ್ಪ? ಎಲ್ಲರೂ ಆರಾಮದ್ರಿ ಅಂತ ಹೇಳಿ ತಿಳ್ಕೊಂತೀನಿ. ಆ 2026 27ನೇ ತಾರೀಕು ಮೇ ತಿಂಗಳೊಳಗ ಬಕ್ರೀದ್ ಹಬ್ಬ ಬರ್ತೈತ್ರಿ, ಬುಧವಾರ. ಈ ಒಂದು ಬಕ್ರೀದ್ ಹಬ್ಬಕ್ಕ ಬಹಳಷ್ಟು ರೈತರು ಒಂದಿಷ್ಟು ಟಗರು ಮರಿಗಳನ್ನ ಸಾಕಿದ್ರು ಕೊಡ್ಬೇಕಂತ ಒಂದಿಷ್ಟು ರೈತರಿಗೆ ಒಂದ್ ತಿಂಗಳ ಹಿಂದ್ಗಡೆ ವ್ಯಾಪಾರ ಆದಂತ ರೈತರುಗಳಿಗೆ ಒಳ್ಳೆ ಲಾಭ ಆಗೈತಿ, ಆದಾಯ ಆಗೈತಿ. ನೆಕ್ಸ್ಟ್ ಸ್ವಲ್ಪ ಹತ್ತತ್ರ ಬಂದ್ರೆ ಕೊಟ್ರಾಯ್ತು ಅನ್ನೋ ರೈತರುಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ. ಏನಿಲ್ಲ ಪ್ರಾಬ್ಲಮ್ ಅಂದ್ರ ಆದಾಯ ಬಂದಿರ್ತೈತಿ. ತಿಂಗಳಿಗೆ ಒಂದು ಮರಿಗೆ 1,000 ರೂಪಾಯಿ ಪೇಮೆಂಟ್ ಬೇಕಂತ ಹೇಳಿ ಸಾಕಾಣಿಕೆ ಮಾಡಿರ್ತಾರ ಅಂತ ರೈತರುಗಳಿಗೆ ಆಲ್ಮೋಸ್ಟ್ ಒಂದು 500 ರೂಪಾಯಿ ಆದ್ರೆ ಮಿನಿಮಮ್ ಬಂದೈತಿ. ಲಾಸ್ ಏನಾಗಿಲ್ಲ, ಲಾಭ ಆಗೈತಿ. ಈಗ 100 ಮರಿ ಸಾಕಿದವ್ರಿಗೆ ತಿಂಗಳಿಗೆ 1 ಲಕ್ಷ ಆದಾಯ ಬೇಕು ನನಗಂತ ಅನ್ಕೊಳ್ಳೋರು ಅವ್ರಿಗೆ 50,000, 60,000, 70,000 ಈ ರೀತಿಗೆ ಆದಾಯ ಸಿಕ್ಕೈತಿ. ಕೆಲವೊಬ್ಬರಿಗೆ 1,000 ರೂಪಾಯಿ, ಒಂದು 100 ಮರಿ ಸಾಕಿದ್ರೆ 1 ಲಕ್ಷ ರೂಪಾಯಿ ಸಿಕ್ಕೈತಿ, 1,50,000 ರೂಪಾಯಿ ಕೂಡ ಸಿಕ್ಕೈತಿ. ಈ ರೀತಿ ಆಗೈತಿ. ಆಯ್ತು, ಬಕ್ರೀದ್ ಮಾತ್ರ ಈ ಸಲೆ ಒಂದು 50 ಜನಗಳಿಗೆ ಏನು ಇಲ್ಲ ಸಾರ್, ಏನು ಚೆನ್ನಾಗಿಲ್ಲ ಸಾರ್ ಅನ್ನೋ ಲೆಕ್ಕೈತಿ. ಒಂದಿಷ್ಟು 50 ಜನಗಳಿಗೆ ಬಹಳ ಚಲೋ ಐತಿ ಸಾರ್, ಚೆನ್ನಾಗೈತಿ ಅಂತೇಳಿ ಐತಿ. ಈ ಬಕ್ರೀದ್ಗೋಸ್ಕರ ಸ್ಪೆಷಲ್ ಆಗಿ ಸಾಕ್ತಿರುವಂತ ಮರಿಗಳು ಯಾವ್ದಪ್ಪ ಅಂದ್ರ ಅಮ್ಮಿನಗಡ ಎಳಗ ಮರಿಗಳು. ಇಲ್ಲಿ ಏನಾಗೈತಪ್ಪ ಅಂತಂದ್ರ ಎಲ್ಲಿ ನೋಡಿದ್ರು ಕೂಡ ಬರೀ ಅಮ್ಮಿನಗಡೆ ಎಳಗ, ಅಮ್ಮಿನಗಡೆ ಎಳಗ, ಅಮ್ಮಿನಗಡೆ ಎಳಗ, ಅಮ್ಮಿನಗಡೆ ಎಳಗ. ಅದೊಂದು ಕ್ರೇಜ್ 2020, 21, 22 ಇದ್ದಂಥದ್ದು ಇವಾಗ ಇಲ್ಲ ಅಂತ ನಾನು ಅನ್ಕೊಂತೀನಿ. ಯಾಕಪ್ಪ ಅಂದ್ರೆ ಈ ಬೆಂಗಳೂರು ಆಯ್ತು, ಹೈದರಾಬಾದ್ ಆಯ್ತು, ಆಮೇಲೆ ಚೆನ್ನೈ, ತಮಿಳ್ನಾಡು, ಕೊಯಮತ್ತೂರು ಆಯ್ತು, ಈ ಕಡೆ ಎಲ್ಲ ಬರೀ ಅಮ್ಮಿನಗಡೆ ಎಳಗ, ಅಮ್ಮಿನಗಡೆ ಫುಲ್ ಇದೆ ಆಗೈತೆ. ಅದಕ್ಕೊಂದು ಸ್ವಲ್ಪ ಕ್ರೇಜ್ ಅನ್ನೋದು ನನ್ನ ಒಂದು ನೋಡಿ ಪ್ರಕಾರ ಸ್ವಲ್ಪ ಕಡಿಮೆ ಆಗೈತೆ ಅಂತ ನಾನು ಅನ್ಕೊಂತೀನಿ. ಯಾಕಪ್ಪ ಅಂತಂದ್ರೆ ಈಗ ಏನಾಗತ್ತಂದ್ರೆ ಒಂದ್ ಹಂಗ ನಮ್ಮ ಗುರುಗಳು ಹೇಳಿರುವಂತದ್ದು, ಮನಿ ತುಂಬಾ ಹಿರಿಯರಾದ್ರ ಮನಿನೇ ಕೆಟ್ಟ ಹೋಗ್ಬಿಡ್ತಂತ. ಅದೇ ರೀತಿಯಾಗಿ ನಮ್ಮ ಊರ್ ತುಂಬಾ ಹಿರಿಯರಾದ್ರ ಊರ ಕೆಟ್ಟ ಹೋಗ್ಬಿಡ್ತೈತಿ. ಅದೇ ರೀತಿಯಾಗಿ ರಾಜ್ಯ ತುಂಬಾ ಹಿರಿಯರಾದ್ರ, ಜಿಲ್ಲಾ ತುಂಬಾ ಹಿರಿಯರಾದ್ರ ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ. ಇವಾಗ ಏನಾಗೈತಪ್ಪ ಅಂದ್ರೆ ವ್ಯಾಪಾರ ಮಾಡೋರು ಮೊದಲು ಬರೀ ವ್ಯಾಪಾರ ಅಷ್ಟೇ ಮಾಡ್ತಿದ್ರು. ಇವಾಗ ಏನಾಗೈತಪ್ಪ ಅಂದ್ರ ವ್ಯಾಪಾರ ಮಾಡೋರು ಕೂಡ ವ್ಯಾಪಾರ ಮಾಡಾಕತ್ತಾರ, ಅದ್ರ ಜೊತೆ ರೈತರು ಕೂಡ ವ್ಯಾಪಾರ ಮಾಡಾಕತ್ತಾರ. ಎಲ್ಲರೂ ವ್ಯಾಪಾರ ಮಾಡಾಕತ್ಬಿಟ್ರೆ ಅದ್ರದೊಂದು ಕ್ರೇಜ್ ಹೋಗಿತ್ತು. ಮೊದಲು ಹೆಂಗಿತ್ತಪ್ಪ ಅಂದ್ರೆ ವ್ಯಾಪಾರಗಾರ ಅಷ್ಟೇ ವ್ಯಾಪಾರ ಮಾಡ್ತಿದ್ರು. ಅವರೆಲ್ಲ ಈಗ ಅವ್ರ ಟಾರ್ಗೆಟ್ ಇರ್ತೈತಿ. ಈಗ ಬೆಂಗಳೂರು ಭಾಗದ ನಾನು ಮಾತಾಡ್ತೀನಿ. ಆಲ್ಮೋಸ್ಟ್ ಒಂದು 60 kg ಮರಿನ ಹೆಚ್ಚು ಕಡಿಮೆ ಒಂದು 30,000 ಕೊಡ್ಬೇಕಂತ ಅವ್ರ ಒಂದು ಟಾರ್ಗೆಟ್ ಇರ್ತೈತಿ. ಅವಾಗ ರೈತರ ಹತ್ರ ಬಂದ್ ಕಾಸಿ ಆಲ್ಮೋಸ್ಟ್ ಒಂದು 1,000 ರೂಪಾಯಿ ಹೆಚ್ಚು ಕಡಿಮೆ ತಗೊಂಡ್ ಹೋಗಿದ್ರು. ಇವಾಗ 26, 27, 28 ಕೂಡ ತಗೊಂಡ್ ಹೋಗ್ಬೋದಿತ್ತು 60 kg ಮರಿಗಳನ್ನ. ಕಡಿಮೆ ಅವ್ರು ಆಮೇಲೆ ಅಲ್ಲಿ ಮಾರ್ಕೊಂತಿದ್ರು. ಇವಾಗ ಏನಾಗಿಬಿಟ್ಟೆ, ಕೆಲವೊಬ್ಬರು ರೈತರು ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ಹೋಗಿ ಮಾರುವುದರಿಂದ 60 kg ಮರಿಗಳ 25,000 ಕೊಟ್ಟಾರ, 24 ಕೊಟ್ಟಾರ, 26 ಕೊಟ್ಟಾರ, ಈ ರೀತಿಗೆ ಆಗೈತೆ. ಆಮೇಲೆ ಒಂದಿಷ್ಟು ರೈತರು ಫೋನ್ ಮಾಡಿದ್ರು, ನಮ್ಮ ಫ್ರೆಂಡ್ಸ್ ಎಲ್ಲ 23,500, 24,000 ರೂಪಾಯಿ ಕೊಟ್ಬಿಟ್ಟಿವಿ ಅಂತೇಳಿ. ಅದಕ್ಕೆ ಇದರಿಂದ ಏನಾಗತ್ತಪ್ಪ ಅಂದ್ರ ವ್ಯಾಪಾರ ಮಾಡೋರು ಅಷ್ಟೇ ವ್ಯಾಪಾರ ಮಾಡಿದ್ರ ಅದು ನಮಗೂ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. ಬಟ್ ರೈತರು ಕೂಡ ವ್ಯಾಪಾರ ಮಾಡಕ್ ನಿಂತ್ರ ಇದೇ ರೀತಿ. ಈಗ ಮತ್ತೆ ರೈತರು ಯಾವಾಗ ಒಂದು ಒಳ್ಳೆ ಆದಾಯವನ್ನ ನೋಡ್ಬೇಕು ಅಂತ ನೀವು ಕ್ವಶನ್ ಮಾಡ್ಬೋದು. ಒಳ್ಳೆ ಆದಾಯವನ್ನ ಯಾವಾಗ ನೋಡ್ಬೇಕಂದ್ರೆ ನಾವು ಕೂಡ ಅದೇ ರೀತಿಯಾಗಿ ರೇಟನ್ನ ಹಿಡಿದು ಕಾಸು ಕೊಡ್ಬೇಕಾಕತ್ತೀರ ವ್ಯಾಪಾರ ಮುಂದ. ಅಂದ್ರೆ ಬಕ್ರೀದಿಗೋಸ್ಕರ ಮಾತಾಡ್ತಾ ಇದ್ದೀನಿ ನಾನು. ಅದೇ ರೀತಿಯಾಗಿ ನೀವು ಮಟನ್ಗೋಸ್ಕರ ಕೊಟ್ಟರು ಕೂಡ ರೇಟ್ನ ಹಿಡಿದು ಕೊಡ್ಬೇಕಾಗತ್ತೆ. ಬಿಟ್ಟು ಕೊಟ್ಟಿವಪ್ಪ ಅಂದ್ರೆ ಸ್ವಲ್ಪ ಸಮಸ್ಯೆ ಆಕತಿ. ಈಗ ನಮ್ಮ ರೈತರೊಳಗ ಯಾವ ರೀತಿ ಆಕತ್ತಪ್ಪ ಅಂದ್ರೆ ಯಾವತ್ತೂ ಅವ್ರು ಬಜಾರ್ ನೋಡಿರಂಗಿಲ್ಲ, ಬಜಾರ್ ಜಾಸ್ತಿ ಹೋಗಿರಂಗಿಲ್ಲ. ವರ್ಷದಾಗ ಒಂದ್ಸಲ ಹೊರಗಡೆ ಹೋದಾಗ ಅವ್ರಿಗೆ ಹೆವಿ ಟಾರ್ಚರ್ ಆಕತಿ. ಒಳಗ ಆತರ ಬಜಾರ್ ಎಲ್ಲ ಕ್ರೌಡ್ ಎಲ್ಲ ನೋಡಿರಂಗಿಲ್ಲ, ಕಿರಿಕಿರಿ ಹಾಕಿರ್ತತಿ, ಎಲ್ಲ ಚರ್ಚೆ ಜಾಸ್ತಿ ನಡೀತಿರ್ತಾವ. ಅವಾಗ ಕಿರಿಕಿರಿಯಾಗಿ ಏನ್ ಮಾಡ್ತಾರಪ್ಪ ರೈತರಪ್ಪ, ಇದ್ರ ಸಾವಸ್ನ ಬೇಡ ಮರ ಸಾಕಾಗೈತೆ, ನಾ ಯಾವಾಗ ಮನೆಗೆ ಹೋಗಿ ನಾನು ಲೆಕ್ಕಕ್ಕ ಬಂದಿರ್ತಾರ. ಹಂಗಾಗಿ ಸರ ಕೊಟ್ಟು ಬಿಡ್ತಾರ. ಹಂಗಾಗಿ ಏನೋ ಮಾರ್ಕೆಟ್ ಸ್ವಲ್ಪ ಏರುಪೇರು ಆಗಕತ್ತೈತಿ. ಏನೂ ಆಗಲ್ಲ, ಆದ್ರ ಯಾರಿಗೂ ಕೂಡ ಲಾಸ್ ಅಂತೂ ನಾನು ಆಗಿಲ್ಲ ಅಂತ ನಾನು ಅನ್ಕೊಂತೀನಿ. ಆಲ್ಮೋಸ್ಟ್ 1-2-3 ವರ್ಷ ಹಿಂದೆ ಆಗಿತ್ತು ನೋಡ್ರಿ, ದೊಡ್ಡ ಲಾಸ್ ಆಗಿತ್ರಿ. ಅವಾಗೆಲ್ಲ 100 ಮರಿ, 200 ಮರಿ ಸಾಕ್ಬಿಟ್ಟಿದ್ರು. ಅವಾಗ ಬಕ್ರೀದ್ ಆದ್ಮೇಲೆ ಒಂದಿಷ್ಟು ರೈತರು ಮರಿಗಳನ್ನ 16,000, 15,000ಕ್ಕೆಲ್ಲ ಕೊಟ್ಟಿದ್ದು ಇತ್ತು, ಬಕ್ರೀದ್ಗೋಸ್ಕರ ಸಾಕಿದ್ದು. ಮತ್ ಇನ್ನೊಂದ್ ಏನಪ್ಪಾ ಅಂದ್ರೆ 2-4 ಮರಿ ಏನ ಸಾಕಿರ್ತಾರ ನೋಡ್ರಿ ರೈತರು, ಅವರೆಲ್ಲ ಆಲ್ಮೋಸ್ಟ್ 1 ತಿಂಗಳ ಹಿಂದೆನೆ ಮಾರಾಟ ಮಾಡ್ಕೊಂಡ್ಬಿಡ್ಬೇಕಾಗತ್ತ. ಅಕಸ್ಮಾತ್ ಮಾರಿಲ್ಲಪ್ಪ ಅಂದ್ರ ಸಮಸ್ಯೆ ಆಗ್ತಿರ್ತಾವ. ಯಾಕಪ್ಪ ಅಂದ್ರ ಮುಂದ ಮಾರ್ಕೆಟ್ ಹತ್ಲಿಲ್ಲಪ್ಪ ಅಂದ್ರ ಸಮಸ್ಯೆ ಹಾಕಿರ್ತಾವು. ಹಂಗಾಗಿ ಏನೇ ಆಗ್ಲಿ, ಮತ್ ಇನ್ನೊಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ ನಾನು ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗೆ. ಏನಪ್ಪಾ ಅಂದ್ರೆ ಬಕ್ರೀದಿಗೋಸ್ಕರ ನಾವು ಬಕ್ರೀದನ್ನ ನಂಬಿ ಕಾಸಿ ಮರಿಗಳನ್ನ ಸಾಕುದು ಬೇಡ.
ಸಾಕ್ರಿ, ಮಟನ್ ಪರ್ಪಸ್ಗೋಸ್ಕರ ಸಾಕ್ರಿ. ನಿಗದ ಮೇಲೆ ಮರಿ ತಗೊಂಡ್ ಬರ್ಬೇಕ್ರಿ. ಆಲ್ಮೋಸ್ಟ್ ಇವಾಗ ಬೆಳಕತ್ತೈತ್ರಿ ಲೈವ್ ವೇಟ್ ₹500, 500 ಪ್ಲಸ್ ಬೆಳಕತ್ತೈತಿ. 520, 530, 560 ರೂಪಾಯಿ ಫರ್ ಲೈವ್ ವೇಟ್ ಸಾಕೋ ಮರಿ ಐತಿ. ಇದು ಕಾರಣ ಆಗಿರುವಂತ ಕಾರಣ ಯಾಕೆ ಆಗೈತಪ್ಪ ಅಂತಂದ್ರೆ ನಿಮಗಂತೂ ಗೊತ್ತೈತಿ, ನಾನೇನ್ ಹೇಳುದು ಬೇಡ. ಸಾಕಾಣಿಕೆ ಮಾಡುವಂತ ಸಾಕಾಣಿಕೆ ಜನಗಳು ಬಾಳ ಆಗೈತಿ. ಯೂಟ್ಯೂಬ್ ಒಳಗ ಹೊಡೆದ್ ನೋಡಿದ್ರೆ ಅವ್ರಿಗೆ ತ್ರಾಸ ಇರುತ್ತ, ಎಲ್ಲಾ ಕಷ್ಟ ಇರ್ತೈತಿ. ಆದ್ರ ಅದನ್ನ ಹೇಳ್ಕೊಡಂಗಿಲ್ಲ ಅವರು. ಬರೇ ನಮ್ಗೆ ಲಾಭ ಐತಿ, ನಮ್ಗೆ 1,00,000 ಆಯ್ತು, 2,00,000 ಆಯ್ತು, ಇದೇ ಜಾಸ್ತಿ ಒಂದು ಇದ್ರೊಳಗೆ ಬರುವಂತ ಲಕ್ಷ ಆಗ್ತೈತಿ. ಅದ್ರ ಎಕ್ಸ್ಪೀರಿಯನ್ಸ್ ಮ್ಯಾಗ ಹೋಗುತ್ತದ. ಅದ್ರೊಳಗೂ ಸ್ವಲ್ಪ ಲಾಸ್ ಆಗಿರ್ತಾರ, ಆದ್ರೂ ಕೂಡ ಅದನ್ನ ಹೇಳ್ಕೊಡಂಗಿಲ್ಲ ಅವರು, ಒಳ್ಳೇದನ್ನ ಹೇಳ್ತಾರ. ಇದರಿಂದಾಗಿ ಬಹಳಷ್ಟು ಜನಗಳು ಬಂದು ಕೈ ಸುಟ್ಕೊಂಡ್ರು. 2020, 2021 ನಾವು ನೋಡಿದ ಪ್ರಕಾರ ಎಷ್ಟು ಜನ ಕೈ ಸುಟ್ಕೊಂಡ್ರು, ಲಾಸ್ ಆದ್ರು. 20 ಲಕ್ಷ, 30 ಲಕ್ಷ, ಬರೀ ಲಕ್ಷ ಗಂಟ್ಲಿನ ಲಾಸ್ ಆಗಿದ್ದು ಬಾಳ ಐತಿ. ಅನ್ಕೊಂಡಷ್ಟು ಸುಲಭ ಇಲ್ಲ. ಇವತ್ತು ನಾವು ಒಂದು ಮಟ್ಟಕ್ಕೆ ಬಂದ್ ಕಾಸಿ ಇಲ್ಲಿ ನಿಂತೀವಪ್ಪ ಅಂತಂದ್ರು ಕೂಡ ನಮ್ದು ಕೂಡ ಒಮ್ಮೊಮ್ಮೆ ಲಾಸ್ ಆಗಿರ್ತೈತಿ, ಗೇಜ್ ತಪ್ಪಿರ್ತೈತಿ. ಆದ್ರೆ ಇದ್ರೊಳಗ ಬಹಳ ಒಂದು ಶ್ರಮದಿಂದ ಮಾಡಿದ್ರೆ ಇದ್ರಾಗ ಇದ್ದಂತ ಲಾಭ ಇನ್ನೊಂದ್ರಾಗ ಯಾವ್ದ್ರಾಗೂ ಇಲ್ಲ. ಆದ್ರ ಮಾಡ್ಬೇಕಷ್ಟ. ಬ್ರೀಡಿಂಗ್ ಪರ್ಪಸ್ ಮಾಡಿದ್ರೆ ಬಹಳ ಚಲೋ ಲಾಭ ಐತಿ. ಅಂದ್ರೆ ಅದ್ರಾಗ ಲಾಸ್ ಆಗೋದಿಲ್ಲ. ಆಲ್ಮೋಸ್ಟ್ ನಿಮಗೆ ಲೇಟ್ ಆದ್ರೂ ಕೂಡ ನಿಮಗೆ ಪ್ರಾಫಿಟ್ ಇದ್ದ ಇರ್ತೈತಿ. ಮತ್ತೆ ಬಕ್ರೀದಿಗೋಸ್ಕರ ಸಾಕ್ತೀನಪ್ಪ ಅಂದ್ರೆ ಅದೇ ಹೇಳಿನಲ್ರಿ, ಬಕ್ರೀದ್ ಒಮ್ಮೆ ಏರುಪೇರ್ ಆಕೈತಿ, ಹೇಳಕ್ ಬರೋದಿಲ್ಲ. ನೀವು ಆಲ್ಮೋಸ್ಟ್ ಒಂದು 3-4 ತಿಂಗಳು ಬ್ಯಾಚ್ ಮಾಡಿ ನಾನು ಮಟನ್ಗೋಸ್ಕರನ ಸಾಕ್ತೀನಿ ಅಂತ ಕಾಸಿ ನೀವು ಕೊಟ್ರಪ್ಪ ಅಂದ್ರೆ ನಿಮಗೊಂದು ಒಳ್ಳೆ ಆದಾಯವನ್ನ ನೀವು ನೋಡ್ಬೋದು. ಅದೇ ನಿಮ್ಗೆ ಈಗ ನೋಡ್ರಿ, ನಿಮ್ಗೆ ₹500 ತಿಂಗಳಿಗೆ ₹1,000 ನೀವು ಪಗಾರ ಬೇಕು, ಸಂಬಳ ಬೇಕು ಅನ್ನೋ ಲೆಕ್ಕಕ್ಕೆ ಇದ್ರಪ್ಪ ಅಂತಂದ್ರೆ ಒಂದು 25 ಮರಿ ಸಾಕಾಸಿ ಚಂದಾಗ ಅದನ್ನ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಂಡ್ ಮಾಡಿದ್ರೆ ಆಕತಿ. ಆಗ ಎಷ್ಟೋ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಾಬಿಡ ಲಾಭ ಮಾಡಾಕ್ತಾರ ಬಿಡ್ರಿ. ಇವತ್ತು 100 ಮರಿ ಐತಪ್ಪ ಅಂದ್ರೆ 1,10,000, 1,20,000 ಮಟನು ಅವ್ರು ತೆಗಿಯಕತ್ತಾರೆ. ಯಾಕಂದ್ರೆ ಪೂರ್ತಿ ಶ್ರಮ ಅವ್ರದ್ದು ಅದ್ರ ಮೇಲೆ ಇರ್ತೈತೆ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬೇರೆ ಯಾವ್ದ್ರ ಮ್ಯಾಗೂ ಅವ್ರು ಇರಂಗಿಲ್ಲ. ಅಕಸ್ಮಾತ್ ಆಗಿ ನೀವೇನಾದ್ರು ಮಲ್ಟಿಪಲ್ ಆಗಿ ಮಾಡ್ತಿದ್ದೀನಪ್ಪ ಅಂದ್ರೆ ಯಾವುದೇ ಕಾರಣಕ್ಕೆ 100 ಮಾಡಕ್ ಹೋಗ್ಬೇಡ. ಅಂದ್ರೆ ಬೇರೆ ಬಿಸ್ನೆಸ್ ರೀ, ಈಗ ಹೊಲಾಗಿರ್ಬೋದು, ಮತ್ತೊಂದು ಏನೋ ಒಂದು ಬೇರೆ ಬಿಸ್ನೆಸ್ ಇರ್ತಾವ. ನಾನು 10 ಬಿಸ್ನೆಸ್ ಅದಾವ, ಅದ್ರಾಗ ಇದು ಒಂದು ಇರ್ಲಿ ಅಂತಿರಲ್ಲ ಸ್ವಲ್ಪ ಕಡಿಮೆ ಸಾಕ್ರಿ. ಎಲ್ಲ ಫುಲ್ ಇದ್ರ ಮ್ಯಾಗ ಡಿಪೆಂಡ್ ಆಗಿರೋರು 100-500 ಮಟ ಸಾಕ್ಬೋದೇನು ತೊಂದರೆ ಇಲ್ಲ. ಈ ರೀತಿಯಾಗಿ ಐತ್ರಿ ಬೇಕ್ರ. ಮಟನ್ ಪರ್ಪಸ್ಗಂತೂ ಏನೋ ತೊಂದರೆ ಇಲ್ಲ, ಚಲೋ ಐತಿ. ಮತ್ತ ನೀವೇನ ಮಟನ್ ಪರ್ಪಸ್ಗೋಸ್ಕರ ಮರಿಗಳನ್ನ ಸಾಕ್ತಿದ್ರಿ ಅಂದ್ರೂ ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಂದ್ರೆ ಮಾಡುವ. ಆಲ್ಮೋಸ್ಟ್ ನಮ್ಮ ಕನ್ನಡ ನುಡಿ ಒಂದ್ಸಲ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ನೋಡ್ರಿ, ಬಹಳಷ್ಟು ವಿಡಿಯೋಗಳು ಅದಾವ. ಹೋಗಿ ನಿಮ್ಗೆ ಏನೋ ಪೂರ್ತಿ ಫಸ್ಟ್ ಇಂದ ಲಾಸ್ಟ್ ವರ್ಗು ನೋಡ್ಬಿಟ್ರಪ್ಪ ಅಂದ್ರೆ ನೀವು ಒಂದು ಬೆಸ್ಟ್ ಕುರಿ ಸಾಕಾಣಿಕೆ ಫಾರ್ಮರ್ ಆಗಬಹುದು. ಓಕೆ, ನಮ್ದೊಂದು ಮರಿಗಳನ್ನ ಮೊದಲು ನಿಮ್ಗೆ ಇವಾಗ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಮರಿಗಳು ಅದಾವ. ಈಗ ಇವೆಲ್ಲ ಮರಿಗಳು ನಮ್ಮ ಫ್ರೆಂಡಿಗೆ ಕೊಟ್ಟಿದ್ದೀನಿ ರೀ. ನೋಡ್ಬೋದು ನೀವು ಹೆಂಗವ ಅಂತೇಳಿ. ಆಲ್ಮೋಸ್ಟ್ ಲೈವ್ ವೇಟ್ 45 to 50, 45ರಿಂದ 50 kg ಮರಿಗಳು ಬರ್ತಾವೆ. ಈ ಕಡೆನೂ ಅದಾವು, ಮಲಗಿದಾವು. ನೋಡ್ಬೋದು ಇವು ಟೋಟಲ್ ಆಗಿ 70 ಮರಿಗಳು ಅದಾವ್ರಿ. ಒಂದಿಷ್ಟು ಹೋತ್ ಮರಿಗಳು ಅದಾವ. ಹೋತ್ ಮರಿಗಳನ್ನ ಮಂಗಳವಾರ ಮಾರ್ಕೆಟ್ಗೆ ಹಾಕಾಸಿ ಮಾರ್ಬೇಕ್ರಿ. ನೋಡ್ಬೋದು ಹೋತ್ ಮರಿಗಳು ಕೂಡ ಭಾಳ ಚೆನ್ನಾಗಿ ಬಂದಾವು. ಅಂದ್ರೆ ನನಗೆ ಟೈಮ್ ಸಿಗಲಾರ ಕಾರಣಕ್ಕೆ ನಾನು ಮರಿಗಳನ್ನ ಹೋತ್ ಮರಿನ ಮಾರಿಲ್ಲ. ಈಗ ಮಾರಾಟ ಮಾಡ್ತೀನಿ. ಮಾಡಿಕಾಸಿ ಫುಲ್ ಒಂದು 10-15 ದಿನ ಫುಲ್ ರೆಸ್ಟ್ ಮಾಡ್ತೀನಿ. ಆಮೇಲೆ ಮತ್ತೆ ಮರಿಗಳನ್ನ ಹಾಕಬೇಕು. ಏನಿಲ್ಲ, ನಾನು ಒಂದು 4 ತಿಂಗಳು 5 ತಿಂಗಳ ಬ್ಯಾಚ್ ಮಾಡ್ಬೇಕ್ರಿ, ಅಷ್ಟೇ. ಅದ ಪ್ಲಾನ್ ಇಟ್ಕೊಂಡು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ನೋಡ್ರಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ದೇನಾದ್ರೂ ಕ್ವಶನ್ ಇದ್ರೆ ನನಗೆ ಕಮೆಂಟ್ ಮಾಡ್ಬೋದು, ಅದಕ್ಕೆ ರಿಪ್ಲೈನ ನಾನು ಮಾಡ್ತೀನಿ. ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಾನು ಮುಗ್ಸಾಕತ್ತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು.